ಅಲ್ಲ, ಇವತ್ತು ಒಬ್ಬರು ಕಾಲೇಜಿಗೆ ಬಂದಿಲ್ಲ. ಕಾಲೇಜೆಲ್ಲ ಫುಲ್ ಖಾಲಿ ಖಾಲಿ. ನಾನು ಒಬ್ಬಳೇ ಸ್ಟೂಡೆಂಟ್ ಬಂದಿರೋದು, ಒಬೀಡಿಯಂಟ್ ಸ್ಟೂಡೆಂಟ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಡೇ 6 ವ್ಲಾಗ್. ಇವತ್ತು ಹಾಗೆ ರೆಡಿ ಆಗಿ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಹಾಗೆ ಬ್ಲೆಸ್ಸಿಂಗ್ಸ್ ತಗೊಂಡು ಕಾಲೇಜ್ ವ್ಯಾನ್ ಸಹ ಇವತ್ತು ಬೇಗ ಬಂದಿತ್ತು. ಸೊ ಕಾಲೇಜ್ ವ್ಯಾನಲ್ಲಿ ಒಂದು ಸ್ನ್ಯಾಪ್ ಹಾಕ್ಕೊಂಡು ಹಂಗೆ ಒಂದು ಆ್ಯಪಲ್ ತಿನ್ಕೊಂಡು ನಮ್ಮಮ್ಮ ಕೊಟ್ಟಿದ್ರು ಅಂತ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಕ್ಯಾಲ್ನೂರು ಲೊಕೇಟ್ ಆಗಿರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಬ್ಲೆಸ್ಸಿಂಗ್ಸು ತಗೊಂಡೆ. ಸೊ ಇವತ್ತು ಕಾಲೇಜಿಗೆ ಬಂದಾದಮೇಲೆ ಎದ್ದಿದ್ದೀನಿ. ಕಾಲೇಜ್ ಬಸ್ ಒಳಗಡೆಗೆ ಬಂದಾದಮೇಲೆ ಎದ್ದೆ. ಇವತ್ತು ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಆಮೇಲೆ ಎದ್ಬಿಟ್ಟು ಹಾಗೆ ದೇವ್ರಿಗೆ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋದೆ. ಲ್ಯಾಬ್ ಯಾಕೋ ತೆಗ್ದಿರಲಿಲ್ಲ. ಆಮೇಲೆ ನೋಡಿದ್ರೆ ಒಬ್ಬರು ಕಾಲೇಜಿಗೆ ಬಂದಿಲ್ಲ. ನನಗೆ ಫುಲ್ ಬೇಜಾರಾಗೋಯಿತು. ಒಬ್ಬರು ಕಾಲೇಜ್ ಬರೆದಿರೋದಕ್ಕೆ ನಾನು ಸಹ ಮನೆಗೆ ಹೋಗ್ತಿದ್ದೀನಿ. ನಾನು ಒಬ್ಬಳೇ ಒಬಿಡಿಯಂಟ್ ಸ್ಟೂಡೆಂಟಾಗಿ ಬಂದಿದ್ದೆ. ಆಮೇಲೆ ಮತ್ತೆ ಮಂಡೆಯಿಂದ ಬರೋಣ ಅಂದರೆ ಒಬ್ಬರು ಫ್ರೆಂಡ್ ಸಿಕ್ಬಿಟ್ರು ನನಗೆ. ಆಮೇಲೆ ಕುರ್ಕುರೆ, ಯಾವುದಾದ್ರೂ ಒಂದು ಕುರ್ಕುರೆ ತಗೊಳ್ಳೋಣ ಅಂತ ನಾನು ಕುರ್ಕುರೆ ತಗೊಂಡೆ. ಮತ್ತು ನನ್ನ ಫ್ರೆಂಡ್ ಏನಾದರೂ ಟಿಫನ್ ಕೊಡಿಸು ಅಂತ ಕೇಳ್ತು. ಸೊ ಅದಕ್ಕೆ ಹಾಗೆ ಮಾರಿಲೈಟ್ ಬಿಸ್ಕೆಟ್ ತಗೊಂಡೆ. ಸೊ ಅದು ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ನನ್ನ ಫ್ರೆಂಡ್ ಬಿಸ್ಕೆಟ್ ತಿಂತು. ಮಾರಿ ಬಿಸ್ಕೆಟ್ ಅಂದರೆ ಮೋಸ್ಟ್ಲಿ ಇಷ್ಟ ಆಗಿಬಿಟ್ಟಿದೆ. ಸೊ ಹಂಗೆ ಹಾಕ್ಬಿಟ್ಟು ಅದಕ್ಕೂ ಬಾಯ್ ಹೇಳಿಬಿಟ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಸರಿ ಓಕೆ ತಿನ್ನು ಅಂತ ಹೇಳಿಬಿಟ್ಟು ಅದಕ್ಕೂ ಬಾಯ್ ಹೇಳಿಬಿಟ್ಟು ಬರ್ತಿದ್ದೆ. ಒಂದು ಸ್ವಲ್ಪ ಬೇಜಾರು ಜಾಸ್ತಿನೇ ಆಗಿತ್ತು ನನಗೆ. ಇವತ್ತು ಮೋಸ್ಟ್ಲಿ ಗೇಟ್ ಕ್ಯಾಪ್ಚರ್ ಮಾಡಿರಲಿಲ್ಲ ಅಂತ, ಮತ್ತು ಗೇಟ್ ಯಾರು ಬರೆದಿರೋದಕ್ಕೆ ನಾನೇ ಸಮಾಧಾನ ಮಾಡಿಕೊಂಡು ನಮ್ಮ ಎಸ್ ಟಿ ಸೇಟ್ನ ಗೇಟ್ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ KSRTC ಬಸ್ ಬಂದಿತ್ತು. ಸೊ ಆ ಬಸ್ಸಲ್ಲಿ ಎಕ್ಕಿ ಕುತ್ಕೊಂಡು ಕುರ್ಕುರೆ ತಂದಿದ್ನಲ್ಲ ಅದನ್ನು ತಿಂದ್ಕೊಂಡು ಬರ್ತಿದ್ದೆ. ಸೊ ಇವತ್ತು ಯಾವುದು ಗ್ರೀನರೀಸ್ನ ನಾನು ಕ್ಯಾಪ್ಚರೇ ಮಾಡಿರಲಿಲ್ಲ ನನ್ನ ಬ್ಲಾಗಲ್ಲಿ. ಸೊ ಬರೋವಾಗ ಅದನ್ನು ಮಿಸ್ ಮಾಡಿದ್ರೆ ಗ್ರೀನರೀಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬಂದೆ. ಸೊ ಹಾಗೆ ಕುರ್ಕುರೆ ತಿನ್ಕೊಂಡು ಗ್ರೀನರೀಸ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಹಾಗೆ ಶೆಟ್ಟಿಹಳ್ಳಿ ಹತ್ರ ನಮ್ಮ PU ಲೆಕ್ಚರರು ಒಂದು ಕಾಲೇಜನ್ನ ಕನ್ಸ್ಟ್ರಕ್ಟ್ ಮಾಡಿದರು, ಗುರುಕುಲ ಕಾಲೇಜ್ ಅಂತ. ಸೊ ಇವತ್ತು ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ನನ್ನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಫಾಲೋ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಮೀಟ್ ಆಗೋಣ. ಬಾಯ್.